ಬಡವರಿಗೆ ಉಚಿತ ಬ್ಲಾಂಕೆಟ್ ವಿತರಣೆ. ದಾವಣಗೆರೆ ಗುರುಕುಲ ಶಾಲಾ ಮಕ್ಕಳಿಂದ ವಿನೂತನ ಹೊಸ ವರ್ಷಾಚರಣೆ. ದಾವಣಗೆರೆ ಹೊಸ ವರ್ಷವೆಂದರೆ ಕೇವಲ ಕೇಕ್ ಕತ್ತರಿಸುವುದು, ಪಟಾಕಿ, ಸಿಡಿಸಿ ಸಂಭ್ರಮಿಸುವುದಲ್ಲ, ಬದಲಾಗಿ ನೊಂದವರ ಬಾಳಿಗೆ ಆಸರೆಯಾಗುವುದು ಎಂಬುದನ್ನು ದಾವಣಗೆರೆಯ ಗುರುಕುಲ ಶಾಲೆಯ ವಿದ್ಯಾರ್ಥಿಗಳು ಈ ಬಾರಿ ಸಾಬೀತುಪಡಿಸಿದ್ದಾರೆ. ನಗರದ ಅಗತ್ಯವಿರುವ ಬಡವರಿಗೆ ಹಾಗೂ ನಿರಾಶ್ರಿತರಿಗೆ ಉಚಿತ ಬ್ಲಾಂಕೆಟ್ ವಿತರಿಸುವ ಮೂಲಕ ವಿದ್ಯಾರ್ಥಿಗಳು ಮಾನವೀಯತೆಯೊಂದಿಗೆ ಹೊಸ ವರ್ಷವನ್ನು ಬರಮಾಡಿಕೊಂಡಿದ್ದಾರೆ. ಸೇವೆಯ ಮೂಲಕ ಸಂಭ್ರಮ. ಗುರುಕುಲ ಶಾಲೆಯ ವಿದ್ಯಾರ್ಥಿಗಳು ನಗರದ ವಿವಿಧ ಭಾಗಗಳಲ್ಲಿ ಸಂಚರಿಸಿ ರಸ್ತೆ ಬದಿ ಹಾಗೂ ಸಾರ್ವಜನಿಕ ಸ್ಥಳಗಳಲ್ಲಿ ಚಳಿಯಿಂದ ನಡುಗುತ್ತಿದ್ದ ಸುಮಾರು 100ಕ್ಕೂ ಹೆಚ್ಚು ನಿರಾಶ್ರಿತರನ್ನು ಗುರುತಿಸಿದರು. ಅವರಿಗೆ ಉಚಿತವಾಗಿ ಬ್ಲಾಂಕೆಟ್ಗಳು, ಸ್ವೆಟರ್ಗಳು ಹಾಗೂ ಸಿಹಿಯನ್ನು ಹಂಚುವ ಮೂಲಕ ಹೊಸ ವರ್ಷದ ಶುಭಾಶಯಗಳನ್ನು ಕೋರಿದರು. ಮಕ್ಕಳಲ್ಲಿ ಸಹಾನುಭೂತಿ ಮೂಡಿಸುವ ಪ್ರಯತ್ನ. ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ವಿದ್ಯಾರ್ಥಿಗಳಲ್ಲಿ ಬಾಲ್ಯದಿಂದಲೇ ಸಮಾಜದ ಬಗ್ಗೆ ಸಹಾನುಭೂತಿ, ಭಾವೈಕ್ಯತೆ ಮತ್ತು ಸಹಾಯ ಮಾಡುವ ಗುಣವನ್ನು ಬೆಳೆಸುವುದಾಗಿದೆ. ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಬಡವರಿಗೆ ಸಾಂತ್ವನ ಹೇಳುತ್ತಾ, ಯಾವುದೇ ಸಹಾಯದ ಅಗತ್ಯವಿದ್ದರೂ ನಮ್ಮ ಗುರುಕುಲ ಸೇವಾ ಫೌಂಡೇಶನ್ ಸದಾ ನಿಮ್ಮ ಬೆಂಬಲಕ್ಕೆ ಇರುತ್ತದೆ ಎಂದು ಭರವಸೆ ನೀಡಿದ್ದು ಎಲ್ಲರ ಗಮನ ಸೆಳೆಯಿತು. ಸಾರ್ವಜನಿಕರ ಮೆಚ್ಚುಗೆ. ವಿದ್ಯಾರ್ಥಿಗಳ ಈ ವಿನೂತನ ಮತ್ತು ಶ್ಲಾಘನೀಯ ಕಾರ್ಯಕ್ಕೆ ಸಾರ್ವಜನಿಕರಿಂದ ವ್ಯಾಪಕ ಪ್ರಶಂಸೆ ವ್ಯಕ್ತವಾಗಿದೆ. ಕೇವಲ ಆಡಂಬರದ ಆಚರಣೆಗೆ ಮಾರುಹೋಗದೆ ಸಮಾಜದ ಕಟ್ಟಕಡೆಯ ವ್ಯಕ್ತಿಯ ಬಗ್ಗೆ ಕಾಳಜಿ ವಹಿಸಿದ ಮಕ್ಕಳ ನಡೆ ಇತರರಿಗೆ ಮಾದರಿಯಾಗಿದೆ ಎಂದು ಸ್ಥಳೀಯ ನಾಗರಿಕರು ಅಭಿಪ್ರಾಯಪಟ್ಟಿದ್ದಾರೆ. ಸಹಾಯದ ಹಸ್ತ ಚಾಚುವ ಮೂಲಕ ಹೊಸ ವರ್ಷದ ಅರ್ಥವನ್ನು ಬದಲಿಸಿದ ಈ ಮಕ್ಕಳ ಕಾರ್ಯ ನಿಜಕ್ಕೂ ಸ್ತುತ್ಯರ್ಹ. ಶಾಲೆಯಿಂದ ಹೊಸ ವರ್ಷವನ್ನು ಆಚರಿಸಲಿಕ್ಕೆ ನಮ್ಮ ಆಶಾ ಕಿರಣ್ ಟ್ರಸ್ಟ್ ಮಕ್ಕಳೊಂದಿಗೆ ಆಚರಿಸುತ್ತಿದ್ದೇವೆ. ನಿಜವಾದ ಖುಷಿ, ನಿಜವಾದ ಜೀವನದ ಬೆಲೆ ನಮಗೆ ಎಲ್ಲ ಇವತ್ತು ಅರ್ಥ ಆಗ್ತಾ ಇದೆ. ನಾವು ಎಷ್ಟು ಪುಣ್ಯ ಮಾಡಿದ್ದೀವಿ ಅಂದರೆ ಈ ಮಕ್ಕಳೊಂದಿಗೆ ನಾವು ಸೆಲೆಬ್ರೇಟ್ ಮಾಡೋದು ನಮ್ಮ ಸೌಭಾಗ್ಯ. ಸೊ ನಮಗೆ ಈ ಅವಕಾಶ ಕೊಟ್ಟ ನಮ್ಮ ಸ್ಕೂಲ್ ಶಾಲೆಯ ಅಧ್ಯಕ್ಷರಾದ ಅಬ್ದುಲ್ ಸರ್ ಅವರಿಗೆ ನಾವೆಂದಿಗೂ ಚಿರಋಣಿಯಾಗಿರ್ತೇವೆ ಅಂತ ಹೇಳುತ್ತಾ, ಈ ಮಕ್ಕಳಿಗೆಲ್ಲ ಆ ಭಗವಂತ ಧೈರ್ಯ, ಸಾಹಸ, ನೆಮ್ಮದಿ, ಸುಖ, ಶಾಂತಿ ಕೊಟ್ಟು ಅವರಿಗೆ ಎಂದಿಗೂ ಸಂತೋಷ, ಆರೋಗ್ಯದಿಂದ ಇರಲಿ ಅಂತ ಹೇಳುತ್ತಾ, ನಮ್ಮ ಗುರುಕುಲ ಶಾಲೆಯ ಪರವಾಗಿ ಅವರೆಲ್ಲರಿಗೂ ಹೊಸ ವರ್ಷವನ್ನು ಶುಭಾಶಯಗಳನ್ನು ಹೇಳುತ್ತೇನೆ. ವಿಶೇಷ ಮಕ್ಕಳೊಂದಿಗೆ ಸಾಮಾನ್ಯ ಮಕ್ಕಳು, ಅದು ಗುರುಕುಲ ವಿದ್ಯಾಸಂಸ್ಥೆಯ ಸಾಮಾನ್ಯ ಮಕ್ಕಳು ಹೊಸ ವರ್ಷವನ್ನು ಸಮ್ಮಿಲನ ಮಾಡ್ಕೊಂತ ಒಂದು ಆಚರಣೆ ಮಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಶಾಲೆಯ ಕಾರ್ಯದರ್ಶಿ ಶ್ರೀ ಅಬ್ದುಲ್ ಸರ್ ಅವರಿಗೆ ಮತ್ತು ಶಾಲೆಯ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಮತ್ತು ಗುರುಕುಲ ಶಾಲೆಯ ಎಲ್ಲ ಮುದ್ದು ಮಕ್ಕಳಿಗೂ ಹಾಗೂ ನಮ್ಮ ಶಾಲೆಯ ಎಲ್ಲ ಸಿಬ್ಬಂದಿ ವರ್ಗದ ಮಕ್ಕಳಿಗೂ ಈ ಕಾರ್ಯಕ್ರಮಕ್ಕೆ ಹೊಸ ವರ್ಷ ಆಚರಣೆ ಮಾಡೋದಕ್ಕೆ ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಗುರುಕುಲ ಶಾಲೆಯ ಎಲ್ಲ ಸಿಬ್ಬಂದಿ ವರ್ಗದವರಿಗೂ, ಮಕ್ಕಳಿಗೂ ಮತ್ತು ಕಾರ್ಯದರ್ಶಿಗಳು ನಮ್ಮ ಶಾಲೆಯ ಪರವಾಗಿ ನೋಡಿ, ಇವರ ತಂದೆ ಇಲ್ಲಿ ಆಶ್ರಮ ಸೇರ್ಸಕ್ಕಿಂತ ಮುಂಚೆ ತೀರ್ಕೊಂಡಿದ್ರಂತೆ. 3 ವರ್ಷದಿಂದ ತಾಯಿ ತೀರ್ಕೊಂಡ್ರಂತೆ. ಈಗ ತಂದೆನೂ ಇಲ್ಲ, ತಾಯಿನೂ ಇಲ್ಲ. ಆದ್ರೆ ಈಗ ಇಂಟರ್ನ್ಯಾಷನಲ್ ಸ್ಕೇಟಿಂಗ್ ಅಲ್ಲಿ
2027 ಅಲ್ಲಿ ಇಂಟರ್ನ್ಯಾಷನಲ್ ಫೌಂಡೇಶನ್ಗೆ ನಮ್ಮ ಕಾರ್ತಿಕ್ ಹೋಗ್ತಾ ಇದ್ದಾರೆ. ಆಲ್ ದ ಬೆಸ್ಟ್ ಕಾರ್ತಿಕ್. ಎಲ್ಲ ಗುರುಕುಲ ಫ್ಯಾಮಿಲಿಯಿಂದ Hello everyone, it's very proud moment for Gurukula Residential School and the Gurukula family that we came today as a new year to help the needed peoples, and it's a very proud moment to the Gurukula Residential School. Every school should celebrate a new year like this. New year means not just the cutting cakes and celebration but also donating and encouraging to the different schools and going to see the different peoples in the world. So today we came to this ashrama. I'm feeling very proud and even pleasant that by seeing the children, I'm really feeling to cry that the God has given a life that we should secure and accept that. We should not go against the God, because the around people you can see that the boys and girls, they are suffering by few problems, but also the teachers of this school and this ashrama and the principal HMs who are all controlling here is very good. ಇನ್ನು ನಮ್ಮ ನಾವು ಗುರುಕುಲ ಸ್ಕೂಲಲ್ಲಿ ಗುರುಕುಲ ಸೇವಾ ಫೌಂಡೇಶನ್ ಅಂತ ನಮ್ಮ ಮಕ್ಕಳಿಗೆ ಯಾವುದು ಸೆಲೆಬ್ರೇಷನ್ ನಾವು ಮಾಡೋಕ್ಕೆ ಇದನ್ನ ಮಾಡಲ್ಲ. ಯಾಕಂದ್ರೆ ಇಂಥ ಕೆಲಸಗಳಲ್ಲಿ ನಮ್ಮ ಮಕ್ಕಳು ನೋಡ್ಲಿ, ಸರಿನಾ, ನಮಗೆ ಎಷ್ಟು ದೇವರು ಆರೋಗ್ಯವಾಗಿ ಇಟ್ಟಿದ್ದಾನೆ, ನಾವು ಇಂಥ ಒಳ್ಳೆ ಕೆಲಸ ಮಾಡಲಿ ಅಂತ ನಾವೆಲ್ಲ ಸೆಲೆಬ್ರೇಷನ್ನ ಹೊಸ ವರ್ಷ ಇದೇ ರೀತಿ ಆಚರಿಸಿದ್ದೀವಿ. ಇದೆಲ್ಲ ನಮ್ಮ ಮಕ್ಕಳಿಗೆಲ್ಲ ಲೆಸನ್, ಸರಿನಾ. ನಾವಿನ್ನೂ ಒಂದೊಂದು ಒಳ್ಳೆ ವ್ಯಕ್ತಿಗಳಾಗೋಣ, ಇಂಥ ಸಾವಿರಾರು ಮಕ್ಕಳಿಗೆ ಒಂದು ಆಶಾ ಕಿರಣ ನಾವೆಲ್ಲರೂ ಆಗೋಣ ಅಂತ ಹೇಳಿ ಎಲ್ಲ ಮಕ್ಕಳಿಗೂ ಹೊಸ ವರ್ಷದ ಶುಭಾಶಯ. ಮತ್ತು ಎಲ್ಲ ಆಶಾ ಕಿರಣ ಟ್ರಸ್ಟ್ನ ಮೆಂಬರ್ಸು ಹೊಸ ವರ್ಷದ ಶುಭಾಶಯ ಅಂತೇಳಿ ನಮ್ಮ ಸೇವಾ ಫೌಂಡೇಶನಿಂದ ಯಾವತ್ತೂ ನಿಮ್ಗೆ ನಮ್ಮ ಕೈಲಾದಷ್ಟು ಸಹಾಯ ನಾವು ಯಾವಾಗಲೂ ನಿಮ್ಮ ಜೊತೆ ಇರ್ತೀವಿ ಸರ್. ನೀವು ಯಾವಾಗಲೂ ನಮ್ಮ ಮಕ್ಕಳಿಗೆ ಬೇಕು ಅಂತ ಹೇಳ್ರಿ, ನಮಗೆ ಕಡಿಮೆ ಆದರೂ ಪರವಾಗಿಲ್ಲ, ಅವ್ರಿಗೆ ಜಾಸ್ತಿ ಮಾಡೋಕ್ಕೆ ನನ್ನ ಆತ್ಮವಿಶ್ವಾಸದಿಂದ ಹೇಳ್ತೀನಿ.